ಪ್ರಚಲಿತ ಘಟನೆಗಳು. ಸಿದ್ದಿ ಧಮಾಲ್ ಎಂಬುದು ಗುಜರಾತ್ನ ಬುಡಕಟ್ಟು ಜನರ ನೃತ್ಯ ಪ್ರಕಾರ. ಅನ್ನ ಸುವಿಧಾ ಯೋಜನೆ 75 ವರ್ಷ ದಾಟಿದ ಫಲಾನುಭವಿಗಳಿಗೆ ಪಡಿತರ ವಿತರಣೆಯನ್ನು ಮನೆಯ ಬಾಗಿಲಿಗೆ ತಲುಪಿಸುವ ಕರ್ನಾಟಕ ಸರ್ಕಾರದ ಯೋಜನೆ. ವಿಶ್ವ ಆಹಾರ ದಿನ ಅಕ್ಟೋಬರ್ 16, 2025. ಥೀಮ್ ಹ್ಯಾಂಡ್ ಇನ್ ಹ್ಯಾಂಡ್ ಫಾರ್ ಬೆಟರ್ ಫುಡ್ಸ್ ಆ್ಯಂಡ್ ಅ ಬೆಟರ್ ಫ್ಯೂಚರ್. ಶ್ರೀಲಂಕಾ ಪ್ರಧಾನಿ ಹರಿಣಿ ಅಮರಸೂರ್ಯ, ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್. ಲಕ್ನೋದ ಸರೋಜಿನಿ ನಗರದಲ್ಲಿರುವ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕದಲ್ಲಿ ಮೊದಲ ಬ್ಯಾಚ್ನ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಉತ್ಪಾದಿಸಿದೆ. ಈ ಘಟಕವು 2025 ಮೇ 11ರಂದು ಆರಂಭಗೊಂಡಿತ್ತು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಭಾರತ ಮಹಿಳಾ ಕ್ರಿಕೆಟ್ ತಂಡದ ಪ್ರಥಮ ನಾಯಕಿ ಶಾಂತಾ ರಂಗಸ್ವಾಮಿ. ಭಾರತ ಪುರುಷರ ಫುಟ್ಬಾಲ್ ತಂಡ ಫಿಫಾ ವಿಶ್ವ ರ್ಯಾಂಕಿಂಗ್ನಲ್ಲಿ 136ನೇ ಸ್ಥಾನಕ್ಕೆ ಕುಸಿದಿದೆ. 9 ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಭಾರತ ಈ ಮಟ್ಟಕ್ಕೆ ಇಳಿದಿದೆ. ಈ ಹಿಂದಿನ ರ್ಯಾಂಕಿಂಗ್ನಲ್ಲಿ 134ನೇ ಸ್ಥಾನದಲ್ಲಿತ್ತು. 2016ರ ಅಕ್ಟೋಬರ್ನಲ್ಲಿ ಭಾರತ 137ನೇ ಸ್ಥಾನಕ್ಕಿಳಿದಿದ್ದು ಈವರೆಗಿನ ಕಳಪೆ ಎನಿಸಿದೆ. 1996ರ ಫೆಬ್ರವರಿಯಲ್ಲಿ 94ನೇ ಸ್ಥಾನಕ್ಕೇರಿದ್ದು ಇದುವರೆಗಿನ ಅತ್ಯುತ್ತಮ ಸಾಧನೆ. ವಿಶ್ವ ರ್ಯಾಂಕಿಂಗ್ನಲ್ಲಿ ಸ್ಪೇನ್ ಅಗ್ರಸ್ಥಾನ, ಅರ್ಜೆಂಟೀನಾ 2ನೇ ಸ್ಥಾನ, ಫ್ರಾನ್ಸ್ 3ನೇ ಸ್ಥಾನದಲ್ಲಿದೆ. ದಮಾಯಿ ಕುಣಿತವು ಸಿದ್ದಿ ಬುಡಕಟ್ಟು ಸಮುದಾಯದ ವಿಶೇಷ ನೃತ್ಯ. 2025ರ ಸುಲ್ತಾನ್ ಆಫ್ ಜೋಹಾರ್ ಕಪ್ ವಿಜೇತ ತಂಡ ಆಸ್ಟ್ರೇಲಿಯಾ. ಜೋಹಾರ್ ಕಪ್ ಹಾಕಿ ಕ್ರೀಡೆಗೆ ಸಂಬಂಧಿಸಿದ್ದು 2025ರ ಕ್ರೀಡಾಕೂಟ ನಡೆದಿದ್ದು ಮಲೇಷಿಯಾದ ಜೋಹಾರ್ ಬಹ್ರೈನ್ನಲ್ಲಿರುವ ಟಮನ್ ದಯಾ ಹಾಕಿ ಸ್ಟೇಡಿಯಂನಲ್ಲಿ. ಆಸ್ಟ್ರೇಲಿಯಾ ತಂಡವು ಫೈನಲ್ನಲ್ಲಿ ಭಾರತದ ವಿರುದ್ಧ 2.1 ಅಂಕಗಳೊಂದಿಗೆ ಜಯಗಳಿಸಿತ್ತು. ಅಹಮದಾಬಾದ್ನಲ್ಲಿ ನಡೆದ 2025ರ 70ನೇ ಫಿಲ್ಮ್ಫೇರ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೆಸ್ಟ್ ಆಕ್ಟರ್ ಇನ್ ಲೀಡಿಂಗ್ ರೋಲ್ ಕ್ಯಾಟಗರಿಯಲ್ಲಿ ಪ್ರಶಸ್ತಿ ವಿಜೇತ ನಟಿ ಆಲಿಯಾ ಭಟ್ ಜಿಗ್ರಾ ಚಲನಚಿತ್ರಕ್ಕಾಗಿ, ಹಾಗೆಯೇ ಬೆಸ್ಟ್ ಆಕ್ಟರ್ ಇನ್ ಲೀಡಿಂಗ್ ರೋಲ್ ಇನ್ ಮೇಲ್ ಅಭಿಷೇಕ್ ಬಚ್ಚನ್ ಮತ್ತು ಕಾರ್ತಿಕ್ ಅಯ್ಯರ್ ಅಭಿಷೇಕ್ ಬಚ್ಚನ್ ಐ ವಾಂಟ್ ಟು ಟಾಕ್ ಚಲನಚಿತ್ರಕ್ಕಾಗಿ ಮತ್ತು ಕಾರ್ತಿಕ್ ಅಯ್ಯರ್ ಚಂದು ಚಾಂಪಿಯನ್ ಚಲನಚಿತ್ರಕ್ಕೆ ಪ್ರಶಸ್ತಿ ಪಡೆದಿದ್ದಾರೆ. 11 ಅಕ್ಟೋಬರ್ ಇಂಟರ್ನ್ಯಾಷನಲ್ ಡೇ ಆಫ್